ಹಾಯ್ ಆಂಟಿ, ನಾಗವೇಣಿ ಆಂಟಿ ಟಿಫನ್ ಮಾಡ್ತದಳ. ಬನ್ನಿ ಎಲ್ಲರೂ ಮಾಡೋಣ. ಇದೇನಪ್ಪ ಅಂದರೆ ಇವತ್ತಿನ ನನ್ನ ಟಿಫನು ಎಗ್ ಬುರ್ಜು. ಎಗ್ಗು ಈರುಳ್ಳಿ ಹಾಕಿ ಮಾಡಿರ್ತೀವಲ್ಲ ಅದು ಎಗ್ ಬುರ್ಜು, ಬಿಸಿ ಉಪ್ಪಿನಕಾಯಿ, ಸಜ್ಜೆ ರೊಟ್ಟಿ ಒಂದೇ ರೊಟ್ಟಿ ಒಬ್ಬರಿಗೆ. ನೋಡು ದಪ್ಪನಾಗಿ ಹಿಂಗೆ ಮಾಡಿರ್ತೀನಿ, ದಪ್ಪನಾಗಿ. ಇಲ್ಲ ರೋಸ್ಟ್ ಖಡಕ್ಕಾಗಿ ಮಾಡಿರ್ತೀನಿ, ಕೆಂಪಗೆ ಸುಟ್ಟು ರೋಸ್ಟಾಗಿ ಮಾಡಿರ್ತೀವಿ. ಸಜ್ಜೆ ರೊಟ್ಟಿ ಒಳಗೆ ಜಿ ಆರ್ ಬಿ ತುಪ್ಪ ಹಾಕಿ ಈ ಥರ ತುಪ್ಪ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನನಗಂತೂ ತುಪ್ಪ, ಇದು ಬಿಸಿ ಉಪ್ಪಿನಕಾಯಿ ಎಲ್ಲ ತುಂಬ ಇಷ್ಟ, ಮೊಸರು ಎಲ್ಲ ತುಂಬ ಇಷ್ಟ. ಇದನ್ನು ಬಿಸಿ ಉಪ್ಪಿನಕಾಯಿ ಸಜ್ಜೆ ರೊಟ್ಟಿಗೆ ತುಪ್ಪ ಹಾಕಿದ್ವಲ್ಲ ಎಲ್ಲ ಹಚ್ಚಿಬಿಟ್ಟು ಹಿಂಗೆ ಫುಲ್ಲಾಗಿ ಹಚ್ಕೊಂಡು ತಿನ್ನಬೇಕು. ನೀವು ಹೆಂಗಿದೆ ಅಂತ ಹೇಳಿ, ಈ ಥರ ತಿನ್ನಿ. ಇದರಲ್ಲಿನ ಈ ಸಜ್ಜೆ ರೊಟ್ಟಿಲಿ ಹಿಂಗೆ ತುಪ್ಪ ಹಾಕ್ಕೊಂಡು ಎಲ್ಲ ಮುರಿದ್ರೆ ಹಿಂಗೆ ಪುಡಿ ಆಗುತ್ತೆ. ಹಿಂಗೆ ಮುರಿದ್ಬಿಟ್ಟು ತುಂಬ ಚೆನ್ನಾಗಿದೆ. ಹಿಂಗೆ ಮುರಿದ್ಬಿಟ್ರೆ ಸೂಪರಾಗಿದೆ. ಮುರಿದು ಇದನ್ನೆಲ್ಲ ಹಿಂಗೆ ತುಪ್ಪ ಹಾಕಿ ಚಿಕ್ಬಿಟ್ಟು ಇದರಲ್ಲಿ ಬೆಲ್ಲ, ಸ್ವಲ್ಪ ಗಟ್ಟಿ ಹಾಲು ಹಾಕ್ಕೊಂಡು ಕಲ್ಸ್ಕೊಂಡು ತಿಂದ್ಬಿಟ್ರೆ ಏನೇನು ಕಾಯಿಪಲ್ಯ ಬೇಡ, ಏನು ತರಕಾರಿ ಬೇಡ, ಅಷ್ಟು ಸೂಪರಾಗಿರುತ್ತೆ. ನೀವು ತಿಂದು ನೋಡ್ರಿ ಒಂದು ಸಲ. ತರಕಾರಿಗೆ ಬೇಕಂದ್ರೆ ತರಕಾರಿ, ಹಿಂಗೆ ಎಗ್ಗು ಚಿಕನ್ಗೆ ತಿನ್ಬೋದು. ಬೇಡಪ್ಪ ಅಂದ್ರೆ ಎಮರ್ಜೆನ್ಸಿಗೆ ಅರ್ಜೆಂಟಿಗೂ ಶಕ್ತಿನೂ ಟೇಸ್ಟಿನೂ ಬೇಸ್ ನಿಂಗೆ ತುಪ್ಪ ಹಾಕ್ಕೊಂಡು ಈಚಿಗೆ ಕಲಿಸ್ಬಿಟ್ಟು ಬನ್ನಿ ತಿನ್ನೋಣ. ಹೆಂಗಿದೆ ನೋಡಿ. ಕಳಿಸ್ಬಿಟ್ಟು ಒಂಚೂರು ಬೆಲ್ಲ ಹಾಕಿ, ಎಷ್ಟು ಬೇಕೋ ಸ್ವೀಟಿಗೆ ತಕ್ಕಂಡು ಬೆಲ್ಲ ಹಾಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಒಂದು ರೊಟ್ಟಿ ತಿನ್ನೋರು ಇನ್ನೊಂದು ಅರ್ಧ ರೊಟ್ಟಿ ಹೆಚ್ಚಿಗೆ ತಿನ್ಬೋದು. ಒಂಥರ ಇರುತ್ತಾ. ಸೂಪರಾಗಿದೆ ರೀ. ನಾನು ತಿಂತಾಯಿದ್ದೀನಿ, ನಿಮ್ಮ ಹತ್ರ ಮಾತಾಡ್ಕೊತಾನೆ. ಏನಂತೀರ? ಎಗ್ ಬುರ್ಜುನೂ ಚೆನ್ನಾಗಾಗಿದೆ, ರೊಟ್ಟಿ ಚೆನ್ನಾಗೈತೆ, ರೊಟ್ಟಿ ತುಪ್ಪ. ನೀವು ತಿನ್ನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಂಟಿಗೆ ಎಂಕರೇಜ್ ಮಾಡಿ. ಈಜಿ ಮೆಥಡು, ಇದೇನಿಲ್ಲ. ಜೋಳದ ರೊಟ್ಟಿ ಬಡ್ಕೊಡು, ಎಗ್ ಬುರ್ಜು ಏನು ಬೇಡಪ್ಪ ಅಂದರೆ ಹಾಲು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದುಬಿಟ್ರೆ ಸಾಯಂಕಾಲ ಮಟ್ಟ ಊಟನೇ ಬೇಡ. ಆ ಥರ ಸೂಪರಾಗಿ ಇರುತ್ತೆ, ಶಕ್ತಿ ಬರುತ್ತೆ, ಎನರ್ಜಿ ಇರುತ್ತೆ ತಿನ್ನಲಿಕ್ಕೆ. ಏನು ಇದು ತಿಂದ್ಬಿಟ್ಟಿವಿ ಅಂದರೆ ಇನ್ನೇನೇನೇನು ಬೇಕಿಲ್ಲ ಸಾಯಂಕಾಲ ಮಟ್ಟ. ಏನಂತೀರಾ? ಲೈಕ್ ಮಾಡಿ. ಬಾಯ್.